ಈಗಾಗಲೇ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಏನೇನು ಪ್ರಶ್ನೆಗಳಿದ್ದಿವೆ ಅದೆಲ್ಲದೂ ಕೂಡ ಗೊತ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಸಿಎಂ ನಿವಾಸ ಕಾವೇರಿನಲ್ಲಿ ಸಭೆ ನಡೆಯಿತು. ಶಿವರಾಜ್ ತಂಗಡಗಿ ಇದ್ರು, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಕೂಡ ಇದ್ರು. ಮಧುಸೂದನ್ ನಾಯಕ್ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಇವರೆಲ್ಲರೂ ಕೂಡ ಮೀಟಿಂಗಲ್ಲಿದ್ದರು. ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಆಯಿತು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ಸಂಪರ್ಕದಿದ್ದಾರೆ. ಪ್ರಸನ್ನ, ಬಹಳ ಗಮನಿಸಬೇಕಾದಂಥ ಸಂಗತಿ, ಈ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪ್ರಶ್ನೆಗಳಿದ್ದಿರುವಂಥ ಸಂದರ್ಭದಲ್ಲಿ ಇವತ್ತು ನಡೆದಿರುವಂಥ ಇಂಪಾರ್ಟೆಂಟ್ ಮೀಟಿಂಗ್, ಆ ಮೀಟಿಂಗ್ನ ಮುಖ್ಯಾಂಶಗಳೇನು ಪ್ರಸನ್ನ? ರಂಗನಾಥ್, ಒಂದು ಸರ್ಕಾರ ಇದೀಗ ಮತ್ತೊಮ್ಮೆ ರಾಜ್ಯದಲ್ಲಿ ಜಾತಿ ಜನಗಣತಿಗೆ ಸಂಬಂಧಪಟ್ಟ ಹಾಗೆ ಮರು ಸಮೀಕ್ಷೆಯನ್ನ ನಡೆಸಬೇಕು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿದೆ. ಆದ್ರೆ ಅದರ ಮುಂದುವರೆದಂತಹ ಪದ್ಧತಿ ಏನು, ಪ್ರೊಸೆಸ್ ಏನು ಅನ್ನೋ ಬಗ್ಗೆ ಇನ್ನೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಸರ್ಕಾರಕ್ಕೂ ಕೂಡ ಸಿಕ್ಕಿರಲಿಲ್ಲ. ಇದೇ ಕಾರಣಕ್ಕೋಸ್ಕರ ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳ ಜೊತೆ, ಪದಾಧಿಕಾರಿಗಳ ಜೊತೆ ಮತ್ತು ಸಂಬಂಧಪಟ್ಟಂತಹ ಇಲಾಖೆಯ ಜೊತೆ ಇದೀಗ ಮುಖ್ಯಮಂತ್ರಿಗಳು ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ. ಸರ್ಕಾರ 90 ದಿನಗಳ ಒಳಗಾಗಿ ರಾಜ್ಯದಲ್ಲಿ ಜಾತಿ ಜನಗಣತಿಯನ್ನ ನಡೆಸಬೇಕು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿದೆ. ಆದ್ರೆ ಇದುವರೆಗೂ ಕೂಡ ಅಧಿಕೃತವಾಗಿ ಹಿಂದುಳಿದ ವರ್ಗದ ಆಯೋಗ ಯಾವ ರೀತಿ ಸಮೀಕ್ಷೆಯನ್ನ ನಡೆಸಬೇಕು ಅನ್ನೋ ಬಗ್ಗೆ ಸ್ಪಷ್ಟವಾದಂತಹ ಒಂದು ರೂಪರೇಷೆಯನ್ನ ಸರ್ಕಾರಕ್ಕೆ ಸಲ್ಲಿಕೆಯಾಗಿರಲಿಲ್ಲ. ಈ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಒಂದು ಹಂತದ ಸಿದ್ಧತೆಯನ್ನ ನಡೆಸೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಜಾತಿ ಜನಗಣತಿಯನ್ನ ನಡೆಸಬೇಕು ಅಂದ್ರೆ ಅದು ಬಹುದೊಡ್ಡ ಸವಾಲಿನ ಕೆಲಸ ಆಗುತ್ತೆ. ಇದು ಹೇಳಿ ಕೇಳಿ ರಜೆಯ ಅವಧಿಯಲ್ಲ. ಎಲ್ಲ ಶಿಕ್ಷಕರು ಕೂಡ ತಮ್ಮ ತಮ್ಮ ಶೈಕ್ಷಣಿಕ ಅವಧಿ ಪ್ರಾರಂಭ ಆಗಿರೋದ್ರಿಂದಾಗಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ನಡೆಸೋದಕ್ಕೆ ಬೇಕಾದಂತ ಮ್ಯಾನ್ ಪವರ್ ಎಲ್ಲಿದೆ ಅನ್ನೋ ಬಗ್ಗೆ ಒಂದು ಸೂಕ್ತವಾದಂತಹ ರೀತಿಯ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಸಮೀಕ್ಷೆ ಕೂಡ ಸಾಕಷ್ಟು ತೊಂದರೆಗಳನ್ನ ತಂದಿಟ್ಟಿದೆ ಮತ್ತು ಸಾಕಷ್ಟು ಅನುಮಾನಗಳನ್ನು ಕೂಡ ಈಡು ಮಾಡಿಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಜಾತಿ ಜನಗಣತಿಯು ಕೂಡ ಮತ್ತೊಮ್ಮೆ ಯಾವುದೇ ರೀತಿಯ ಅನುಮಾನಕ್ಕೆ ಎಡೆ ಮಾಡಿ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದುಳಿದ ವರ್ಗದ ಆಯೋಗ ಒಂದು ಸ್ಪಷ್ಟ ಚಿತ್ರಣವನ್ನ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಮತ್ತು 90 ದಿನಗಳ ಒಳಗಾಗಿ 6.5 ಕೋಟಿ ಇರುವಂತಹ ರಾಜ್ಯದ ಜನಸಂಖ್ಯೆಯನ್ನ ಸಮೀಕ್ಷೆಗೆ ಒಳಪಡಿಸುವಂತದ್ದು ಎಷ್ಟು ಸಾಧಕ ಬಾಧಕಗಳು ಅನ್ನೋ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ಚಿತ್ರಣವನ್ನ ಹಿಂದುಳಿದ ವರ್ಗದ ಆಯೋಗ ಸರ್ಕಾರಕ್ಕೆ ಕೊಡಬೇಕು. ಈಗ 1.5 ಕೋಟಿ ಇರುವಂತಹ SC ಸಮುದಾಯದ ಒಳ ಮೀಸಲಾತಿಯ ಸಮೀಕ್ಷೆಯೇ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಕೇವಲ ಮನೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವಂತ ಕೆಲಸ ಮಾತ್ರ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ 6.5 ಕೋಟಿ ಜನರನ್ನ ಸಮೀಕ್ಷೆಗೆ ಒಳಪಡಿಸುವಂತದ್ದು ಸರ್ಕಾರಕ್ಕೆ ಬಹುದೊಡ್ಡ ಸವಾಲಿನ ಕೆಲಸ ಆಗುತ್ತೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳು ಮತ್ತು ಅದಕ್ಕೆ ಬೇಕಾದಂತ ಸಿಬ್ಬಂದಿಗಳನ್ನ ಎಲ್ಲಿಂದ ತರಬೇಕು ಅನ್ನೋ ಬಗ್ಗೆಯೂ ಕೂಡ ಸರ್ಕಾರಕ್ಕೆ ಬಹುದೊಡ್ಡ ಸವಾಲು ಎದುರಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ಕಾರ್ಯಯೋಜನೆಯ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ಸುತ್ತಿನ ಸಭೆಯನ್ನ ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಜಾತಿ ಜನಗಣತಿ ಅನ್ನುವಂತ ಕೆಂಡವನ್ನ ಒಮ್ಮೆ ಸರ್ಕಾರ ಕೆಳಗಿಟ್ಟಿತ್ತು. ಇದೀಗ ಮತ್ತೊಮ್ಮೆ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಆ ಕೆಂಡವನ್ನ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಹೊರಟಿದೆ. ಬೇರೆ ಬೇರೆ ಸಮುದಾಯಗಳು ಕೂಡ ತಮ್ಮ ತಮಗೆ ಇರುವಂತಹ ಸವಾಲುಗಳ ಬಗ್ಗೆ ಕೂಡ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಒಂದೇ ವರ್ಗದ ಅಡಿಯಲ್ಲಿ ಅಥವಾ ಒಂದೇ ಕೋಡನ್ನ ಕೊಡಬೇಕು ಅಂತೇಳಿ ಲಿಂಗಾಯತ ಸಮುದಾಯವು ಕೂಡ ಒತ್ತಡವನ್ನ ಹೇರ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಇರುವಂತಹ ಸವಾಲುಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೀತಾ ಇದೆ. ರಂಗನಾಥ್, ಎಸ್, ಬಹಳ ಒಳ್ಳೆ ಮಾತನ್ನು ಹೇಳಿದಿರ್ತೀವಿ. ಕೆಂಡ ಅನ್ನುವಂಥ ಶಬ್ದ ಬಳಸಿದ್ರಿ. ಈ ಕೆಂಡ ಹಾಯುತ್ತಾ ಅಥವಾ ಕೆಂಡದಿಂದ ಹಾಯಿಸ್ಕೊಳ್ಳುತ್ತಾ ಸರ್ಕಾರ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ.